ಮೂಡಾ ಕೇಸ್ನಲ್ಲಿ ಸಿಎಂಗೆ ಒಂದು ಆತಂಕ ಈಗ ಶುರುವಾಗಿದೆಯಾ ಅಂತಂದ್ರೆ ಬೇರೆ ಮುಖ್ಯಮಂತ್ರಿಗಳು ಎದುರಿಸಿದ ಪರಿಸ್ಥಿತಿಯ ಬಗ್ಗೆ ಸಿದ್ದರಾಮಯ್ಯನವರಲ್ಲಿ ಆತಂಕ ಇದೆ. ತಮ್ಮ ಭಾಷಣದಲ್ಲಿ ಇಬ್ಬರು ಸಿಎಂಗಳ ಹೆಸರನ್ನ ಪ್ರಸ್ತಾಪಿಸಿದರು. ಜಾರ್ಖಂಡ್ನ ಸಿಎಂ ಸುರೇನ್, ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಹೆಸರನ್ನ ಹೇಳಿದರು. ಯಾಕೆ? ಈ ಮೂಲಕ ತಮ್ಮ ಮನಸ್ಸಿನಲ್ಲಿರುವಂಥ ಆತಂಕವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ರ? ಇತ್ತ ಸಿಎಂ ಆಪ್ತರಿಗೆ ಮೂಡಾ ಕೇಸ್ನಲ್ಲಿ ಇಡಿ ಫುಲ್ ವಿಚಾರಣೆಯನ್ನ ಮಾಡ್ತಾ ಇದೆ. ಆಪ್ತರ ವಿಚಾರಣೆ ಸಿಎಂಗೂ ಕೂಡ ಈಗ ಇಡಿ ಟೆನ್ಷನ್ ಅನ್ನ ತಂದಿದೆಯಾ? ಸಹಜವಾಗಿ ಆತಂಕ ಈಗ ಮುಖ್ಯಮಂತ್ರಿಗಳಲ್ಲಿ ಕಾಣಿಸ್ತಾ ಇದೆ. ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳಿ. ಅದಕ್ಕೆ ಸುಳ್ಳು ಕೇಸನ್ನ ಹಾಕಿ ಸಿದ್ದರಾಮಯ್ಯ ಹೆಂಡತಿ 14 ಸೈಟ್ ತಗೊಂಡಿದ್ದಾರೆ. ಸಿದ್ದರಾಮಯ್ಯ 14 ಸೈಟ್ಗೆ ರಾಜಕಾರಣ ಮಾಡ್ಬೇಕಾಗಿತ್ತ ಜನ ಮೂರ್ಖರು ಅಂತ ತಿಳ್ಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ಸುಳ್ಳು ಆಪಾದನೆಗಳನ್ನು ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇಡಿ ಉಪಯೋಗಿಸೋದು, ಗೌರ್ನರ್ ಉಪಯೋಗಿಸೋದು, ದುರುಪಯೋಗ ಮಾಡ್ಕೊಳ್ಳೋದು ರಾಜಕಾರಣ, ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು. ಸೋರೆನ್ ಹಂಗೆ ಮಾಡೋದು, ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ ಮಾಡೋದು, ನನ್ನ ಮೇಲೆ ಸುಳ್ಳು ಮಾಡಿದ್ರು. ಅನಗತ್ಯವಾಗಿ ಸುಳ್ಳು ಹಾಕೋದು ಕೇಸ್ಗಳಲ್ಲಿ. ಯಾಕಂತಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಅವೆಲ್ಲ ಬಡವರು ಮಾಡಿರ್ತಕ್ಕಂಥ ಕಾರ್ಯ. ಯಾವ ಸರ್ಕಾರ ಮಾಡಿದೆ ಹೇಳಿ ನೋಡ. ಇವತ್ತು ಸುಳ್ಳು ಕೇಸನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸುರೇನ್ ಹಾಗೂ ಆ ಕಡೆಗೆ ಅರವಿಂದ್ ಕೇಜ್ರಿವಾಲ್ ಇವರಿಬ್ಬರ ಹೆಸರನ್ನ ತೆಗೆದುಕೊಂಡಿರುವಂಥದ್ದಕ್ಕೆ ಕಾರಣ ಒಂದು ಆತಂಕ, ಒಂದು ದುಗುಡ. ಬಟ್ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ 40 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರುವಂಥ ಸಿದ್ದರಾಮಯ್ಯನವರು ಕೊನೆಯ ಇನ್ನೇನು ರಾಜಕೀಯ ನಾನು ನಿವೃತ್ತಿಯನ್ನು ಹೊಂದಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಗೆ ಬಂದಿದ್ದೀನಲ್ಲ, ಇಂಥದನ್ನು ಎದುರಿಸಬೇಕಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ನೋವು, ಸಂಕಟ ಅವರನ್ನು ಕಾಡ್ತಾ ಇದೆಯಾ ಅಂತ. ಸಹಜವಾಗಿ ಈ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಆರೋಪಕ್ಕೆ ಅವ್ರು ಕೊಡುವಂಥ ಉತ್ತರ ಕೂಡ ಹಾಗೆ ಇತ್ತು. 40 ವರ್ಷದಿಂದ ರಾಜಕಾರಣ ಜೀವನದಲ್ಲಿದ್ದರೂ ಕೂಡ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಅನ್ನೋದನ್ನ ಅವರು ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಕೂಡ. ಅಂದರೆ ಯಾವುದೇ ಒಂದು ಆರೋಪಗಳನ್ನು ಕೂಡ ಅವರು ಎದುರಿಸಿದವರು ಅಲ್ಲ ಅವರ ರಾಜಕೀಯ ಜೀವನದಲ್ಲಿ. ಆದರೆ ಈಗ ಮೂಡಾ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ ಜೊತೆಗೆ ಅದು ನ್ಯಾಯಸಮ್ಮತವಾಗಿ ತನಿಖೆ ನಡೀಬೇಕು ಅನ್ನುವಂಥ ಒತ್ತಡವನ್ನು ಅವ್ರು ಮೊದಲಿಂದ ಮಾಡ್ತಾ ಇರುವಂಥದ್ದು. ಆದರೆ ಸೊರೇನ್ ಅವರ ವಿಚಾರವನ್ನು, ಕೇಜ್ರಿವಾಲ್ ಅವರ ವಿಚಾರವನ್ನು ಎತ್ಕೊಂಡಿರುವಂಥದ್ದು ದೆಹಲಿ ಮತ್ತು ಜಾರ್ಖಂಡಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇಡಿ ಅಥವಾ CBI ನಡೆದುಕೊಂಡ ರೀತಿ ಭಿನ್ನವಾಗಿತ್ತು ಅನ್ನುವಂಥ, ಅಂದರೆ ಅದು ರಾಜಕೀಯ ಪ್ರೇರಿತವಾಗಿತ್ತು ಅನ್ನುವಂಥ ಆರೋಪದ ದಾಟಿಯಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಆ ರೀತಿ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ತೊಂದರೆ ಆಗಿತ್ತು ಅಥವಾ ತೊಂದರೆ ಕೊಟ್ಟರು ಅನ್ನುವಂಥದ್ದು ಬಹುಶಃ ಆರೋಪದ ಒಂದು ಭಾಗ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅದೇ ರೀತಿಯಲ್ಲಿ ಮುಂದುವರಿಬಹುದು ಅನ್ನುವಂತಹ ಆತಂಕ. ಅಂದರೆ ಮುಖ್ಯಮಂತ್ರಿಗಳನ್ನು ಕೂಡ ರಾಜಕೀಯವಾಗಿ ಅಥವಾ ಒತ್ತಡದಿಂದ ಅಥವಾ ತನಿಖಾ ಸಂಸ್ಥೆಗಳ ಮೂಲಕ ಒತ್ತಡವನ್ನು ತರುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಅವರು ಮಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ 2 ರಾಜ್ಯಗಳ ಮುಖ್ಯಮಂತ್ರಿಗಳ ಹೆಸರನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಇಡಿ ಮೂಡಾ ವಿಚಾರದಲ್ಲಿ ಎಂಟ್ರಿ ಆಗಿರುವಂಥದ್ದು, ಹೋಗ್ತಾ ಇರುವಂಥ ತನಿಖೆಯ ಹಾದಿ ಬೇರೆ ರೀತಿಯಲ್ಲಿ ಹೋಗಬಹುದು ಅನ್ನುವಂಥ ಆತಂಕ ಇದೆಯೋ, ಅಥವಾ ಇಷ್ಟು ವರ್ಷ ನಾನು ಯಾವುದೇ ಆ ರೀತಿಯ ಕಳಂಕವನ್ನು ಹೊತ್ತಿರಲಿಲ್ಲ, ಕಡೆಗಳಿಗೆ ಇಂಥ ಒಂದು ಕಳಂಕಕ್ಕೆ ಕಾರಣವಾಯ್ತಲ್ಲ ಅನ್ನುವಂಥ ನೋವಿರ್ಬೋದು. ಇವೆಲ್ಲವನ್ನು ಒಟ್ಟಾಗಿ ಅವರು ಮಾತನಾಡದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.